ನಮಸ್ಕಾರ, ನಾನು ಬಸವರಾಜ್. ಕರ್ನಾಟಕ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ತಿರೋ ಸಂದರ್ಭದಲ್ಲಿ ಮಗದೊಂದು ಕಡೆ ಗುಂಪುಗಳಾಗ್ತಿರುವಂಥದ್ದು, ಒಂದು ಕಡೆ ಪಕ್ಷದ ಹೊರಗಿರುವಂತಹ ರಾಜಕೀಯ ವೈಷಮ್ಯ ಹೊಂದಿರುವಂತಹ ಸೈದ್ಧಾಂತಿಕ ವೈರುಧ್ಯ ಹೊಂದಿರುವಂತಹ ಶತ್ರುಗಳ ಪಡೆ ಡಿ.ಕೆ. ಶಿವಕುಮಾರ್ ಅವರನ್ನು ಯಾವ ಕಾರಣಕ್ಕೂ ಸಿಎಂ ಸ್ಥಾನದಲ್ಲಿ ನೋಡಲೇಬಾರದು ಅಂತ ಹಠ ತೊಟ್ಟಿದ್ದಂತಹ ಪಕ್ಷದ ನಾಯಕರುಗಳು ಮತ್ತೊಂದು ಕಡೆ, ಇದಲ್ಲದೆ ಪಕ್ಷದೊಳಗೆ ಅವರಿಗೆ ನಿಧಾನವಾಗಿ ಶತ್ರುಗಳಾಗುವಂತಹ ಪಡೆ ಅಥವಾ ಅವರನ್ನ ಕಟುವಾಗಿ ವಿರೋಧಿಸುವ ದಿನಗಳನ್ನು ಇನ್ನು ಮುಂದೆ ಹೆಚ್ಚು ಮಾಡಿಕೊಳ್ಳುವಂತಹ ಅಂತಹ ವ್ಯಕ್ತಿಗಳು ಈಗ ಸಾಲಗಟ್ಟಿ ನಿಲ್ತಿರುವಂಥದ್ದು. ಸಿದ್ದರಾಮಯ್ಯ ಅವರೇನೋ ಸ್ಮೂತ್ ಆಗಿ ರಾಜೀನಾಮೆ ಕೊಟ್ಟರು, ಆ ಜಾಗಕ್ಕೆ ಡಿ.ಕೆ. ಶಿವಕುಮಾರ್ ಅವರನ್ನು ತಂದು ಕೂರಿಸಬೇಕು ಅನ್ನುವಂತಹ ಕಾಂಗ್ರೆಸ್ ಹೈಕಮಾಂಡ್ನ ಎಲ್ಲ ಲೆಕ್ಕಾಚಾರ ಸುಸೂತ್ರವಾಗಿ ನಡೀತಿರೋ ಸಂದರ್ಭದಲ್ಲೇ ಸಂಪುಟ ವಿಸ್ತರಣೆ, ಸಂಪುಟ ರಚನೆ ಡಿ.ಕೆ. ಶಿವಕುಮಾರ್ ಅವರ ಪಾಲಿಗೆ ಬಹುದೊಡ್ಡ ಸಂಕಷ್ಟ ತಂದೊಡ್ಡುತ್ತೆ. ಒಂದು ಕಡೆ 4 ಜನ ಡಿ.ಸಿ.ಎಂ, ಹಣಕಾಸು ಖಾತೆಯನ್ನೂ ಕೂಡ ಸಿದ್ದರಾಮಯ್ಯ ಅವರ ಬಣಕ್ಕೆ ಕೊಡಬೇಕು ಅನ್ನುವಂತಹ ಬೇಡಿಕೆಗಳು. ಹಣಕಾಸು ಖಾತೆ ಕೊಟ್ಬಿಟ್ರೆ ಇನ್ನು ಸಿ.ಎಂ ಪೋಸ್ಟ್ ಏನಕ್ಕೆ? ಕಳ್ಳೆಪುರಿ ತಿನ್ನೋದಕ್ಕೂ ಲಾಯಕ್ ಇರೋದಿಲ್ಲ. ಆದರೆ 4 ಜನ ಡಿ.ಸಿ.ಎಂಗಳನ್ನು ಕೊಟ್ಟರೆ ಬಣ ರಾಜಕೀಯ ಮತ್ತಷ್ಟು ಹೆಚ್ಚಾಗುತ್ತೆ. ಮತ್ತೆ ಡಿ.ಕೆ. ಶಿವಕುಮಾರ್ ಅವರನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳುವಂತಹ ಪ್ರಯತ್ನಗಳು ಆಗ್ತವೆ. ಇದೆಲ್ಲ ಒಂದು ಕಡೆ ಆದರೆ ಬಿ.ಎಸ್. ಯಡಿಯೂರಪ್ಪ ಅವರ ಆಪ್ತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅದು ತೂಗುಗತ್ತಿಯ ಸರ್ಕಾರವಾಗತ್ತೆ, ಯಾವಾಗ ಬೇಕಾದರೂ ಸರ್ಕಾರ ಬಿದ್ದೋಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಒಂದು ಸಾಕ್ಷಿಯನ್ನು ಕೊಟ್ಟಿದ್ದಾರೆ. ಅವರು ನಿನ್ನೆ ಒಂದೇ ಮಾತಿಗೆ ಡಿ.ಕೆ. ಶಿವಕುಮಾರ್ ಮುಖದಲ್ಲಿ ಕಳೆ ಬದಲಾವಣೆ ಆಯ್ತು. ನಾನು ರಾಜ್ಯಸಭೆಗೆ ಹೋಗೋದಿಲ್ಲ, ನಾನು ಕರ್ನಾಟಕ ರಾಜಕಾರಣದಲ್ಲಿ ಇರ್ತೀನಿ ಅನ್ನುವಂತ ಮಾತೇನಿದೆ, ಅದು ಖಂಡಿತವಾಗಿಯೂ ಒಂದು ತೂಗುವ ಕತ್ತಿ. ಕರ್ನಾಟಕ ರಾಜಕಾರಣದಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದಾಗ ಅದು ತೂಗುವ ಕತ್ತಿ. ಇನ್ನೊಂದು ಕಡೆ ಬಿ. ಶ್ರೀರಾಮುಲು ಅವರು ದಮನಿತ ಸಮಾಜದ ನಾಯಕ, ಸಿದ್ದರಾಮಯ್ಯ ಅವರಿಗೆ ಬಹುದೊಡ್ಡ ಅಪಮಾನ ಮಾಡಿ ಅವರನ್ನ ಅಳಿಸಿ ಆ ಜಾಗದಿಂದ ಕೆಳಗಿಳಿಸಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಮಾನಗಳಲ್ಲಿ ಆ ಸಮಾಜ ಬಹುದೊಡ್ಡ ಪಾಠ ಕಲಿಸತ್ತೆ ಅಂತ ಹೇಳ್ತಿದ್ದಾರೆ. ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಛೀಮಾರಿ ಹಾಕಿ ಬೈದು ಸಿಎಂ ಸ್ಥಾನದಿಂದ ಇಳಿಸಿದ್ದಾರೆ ಅಂತ ವಿಪಕ್ಷಗಳು ಸಾಕಷ್ಟು ಮಾತಾಡ್ತವೆ, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಆಡಿರುವಂತಹ ಮಾತು ಬೇರೆ ಮೆಸೇಜ್ ಕೊಡ್ತಿದೆ. ಯಾಕಂದ್ರೆ ಹೇಳಿ ಕೇಳಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತರಾಗಿದ್ದವರು ಬಸವರಾಜ ಬೊಮ್ಮಾಯಿ. ಬಿಜೆಪಿಗೆ ಹೋಗೋಕ್ಕೂ ಮುಂಚೆ ಜೆಡಿಯು ಜನತಾ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಇದೇ ಬಸವರಾಜ ಬೊಮ್ಮಾಯಿ ಅವರ ತಂದೆ ಸಂಪುಟದಲ್ಲಿ ಬಹುದೊಡ್ಡ ಖಾತೆಯನ್ನು ಕೂಡ ಸಿದ್ದರಾಮಯ್ಯ ಅವರು ನಿಭಾಯಿಸಿದ್ರು. ಒಂದು ತುಂಬಾ ಹಳೆಯ ಫೋಟೋ ವೈರಲ್ ಆಗುತ್ತೆ, ಟೀ ಶರ್ಟ್ ಹಾಕೊಂಡು ಇದೇ ಸಿದ್ದರಾಮಯ್ಯ ಅವ್ರ ಪಕ್ಕದಲ್ಲಿ ಒಂದ್ ಕಡೆ ಬಸವರಾಜ ಬೊಮ್ಮಾಯಿ, ಮತ್ತೊಂದು ಕಡೆ ಅಂಬರೀಷ್ ಕೂತಿರುವಂತಹ ಫೋಟೋ ತುಂಬಾ ವೈರಲ್ ಆಗಿತ್ತು. ಸಿಎಂ ಆದ ಸಂದರ್ಭದಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು. ಈಗ ಅವ್ರು ಹೇಳ್ತಿರೋದೇನು, ರಾಜೀನಾಮೆ ಕೊಟ್ಟು ಬಂದ ಮೇಲೆ ಸಿದ್ದರಾಮಯ್ಯ ಅವರು ಪ್ರೆಸ್ ಮೀಟ್ ಮಾಡಿದ್ರಲ್ಲ, ಆಗ ಆರಂಭದಿಂದಲೂ ಕೊನೆ ತನಕ ಡಿ.ಕೆ. ಶಿವಕುಮಾರ್ ಅವರ ಮುಖದಲ್ಲಿ ಒಂದು ನೆಮ್ಮದಿಯ ನಿಟ್ಟುಸಿರಿತ್ತು. ಆದ್ರೆ ಒಂದೇ ಒಂದು ಮಾತಾಡಿದಾಗ ಸಿದ್ದರಾಮಯ್ಯ ಅವರು ಆಡಿದ ಒಂದು ಮಾತು ಅವರ ಮುಖಭಾವವನ್ನೇ ಬದಲಿಸ್ಬಿಡ್ತು ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ. ಯಾವ ಮಾತು? ರಾಜ್ಯಸಭೆಯ ಟಿಕೆಟ್, ರಾಜ್ಯಸಭೆಯ ಸ್ಥಾನ ಸಿಗತ್ತೆ, ನೀವು ರಾಜ್ಯಸಭೆಯ ವಿಪಕ್ಷ ನಾಯಕರಾಗಿ ಅಂತ ಹೈಕಮಾಂಡ್ ಹೇಳಿದೆ, ಆದರೆ ನಾನು ಅದನ್ನ ನಯವಾಗಿ ತಿರಸ್ಕರಿಸಿದ್ದೀನಿ, ನಾನು ದೆಹಲಿಗೆ ಹೋಗೋದಿಲ್ಲ, ಬದಲಾಗಿ ನಾನು ಇಲ್ಲೇ ಇರ್ತೀನಿ ಅನ್ನೋ ಮಾತನ್ನು ಹೇಳಿದ್ರು. ಅಷ್ಟೇ ಅಲ್ಲ, ಕೋಮುವಾದಿ ಶಕ್ತಿಗಳ ವಿರುದ್ಧ ಸದಾ ಹೋರಾಡ್ತಿರ್ತೀನಿ ಅಂತ ಮಾತುಗಳು ಹೇಳಿದ್ರಲ್ಲ, ಆ ಮಾತು ಹೇಳಿದ ಮೇಲೆ ಡಿ.ಕೆ. ಶಿವಕುಮಾರ್ ಅವರ ಮುಖಭಾವದಲ್ಲಿ ಬದಲಾವಣೆ ಆಯಿತು. ಇದು ಬರ್ದಿಟ್ಕೊಳ್ಳಿ, ಇದು ತೂಗುಗತ್ತಿಯ ಸರ್ಕಾರ. ರಾಜ್ಯಸಭೆಗೆ ಹೋಗಿ ಅಂತ ಹೇಳಿದ್ರು, ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ಐ ವಿಲ್ ಕಂಟಿನ್ಯೂ ಇನ್ ಆಕ್ಟಿವ್ ಪಾಲಿಟಿಕ್ಸ್.
ನಾನು ಕೋಮು ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಹೇಳಿದೆ. ಡಿ ಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ಸ್ವಾತಂತ್ರ್ಯ ಇರುತ್ತೋ ಬಿಡುತ್ತೋ, ಆದರೆ ಈ ಬಣ ರಾಜಕೀಯಗಳ ಮಧ್ಯೆ, ಈ ಒತ್ತಡಗಳ ಮಧ್ಯೆ ಡಿ ಕೆ ಶಿವಕುಮಾರ್ ಅವರು ಸುಸೂತ್ರವಾಗಿ ಸರ್ಕಾರ ನಡೆಸ್ಕೊಂಡು ಹೋಗೋದಕ್ಕೂ ಕಷ್ಟ ಆಗಬಹುದು. ಕೊನೆ ಸಾಲಿನಲ್ಲಿ ಪ್ರಭಾವಿ ಮಾಸ್ ಲೀಡರ್, ಸಾಮಾನ್ಯ ಶಾಸಕನ ರೀತಿಯಲ್ಲಿ ಕೂತಿದ್ರೆ ಇವರದ್ದೇ ಬಣದ 20-15 ಸಚಿವರುಗಳು ಪದೇ ಪದೇ ಸಿಎಂಗಿಂತಲೂ ಹೆಚ್ಚು ಮಾಜಿ ಸಿಎಂ ಬಳಿ ಬಂದು ಕೂರ್ತಿದ್ರೆ ಯಾವ ಸಂದೇಶ ರವಾನೆ ಆಗುತ್ತೆ? ವಿಪಕ್ಷಗಳು ಯಾವ ರೀತಿ ಮಾತಾಡಬಹುದು? ಪವರ್ ಸೆಂಟರ್ ಎರಡಾಗುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಕೂಡ ಸಬ್ಮಿಟ್ ಮಾಡುವಂತಹ ವಿಚಾರ, ಹೊಸಬರಿಗೆ ಅವಕಾಶ ಸಿಕ್ಕರೆ ಈ ಥರದ ಬಣರಾಜಕೀಯಗಳು ಇರೋದಿಲ್ಲ, 28ಕ್ಕೆ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಕ್ಕೆ ನಾವು ಶ್ರಮಿಸಬಹುದು ಅಂತ ಮಾತಾಡ್ತಿರುವಂಥದ್ದು. ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಮಾತು ಇನ್ನೂ ಒಂದು ಮೆಸೇಜ್ ಕೊಡ್ತಿದೆ. ಏನಂದ್ರೆ, ಬಹುಪಾಲು ಜೂನ್ 18ಕ್ಕೆ ಏನು ರಾಜ್ಯಸಭಾ ಚುನಾವಣೆ ನಡೆಯುತ್ತೆ, ಆ ಸಂದರ್ಭಕ್ಕೆ ಈ ಸಂಪುಟ ಸರ್ಕಸ್ನ ಬಳಿಕ ಯಾರಿಗೆಲ್ಲ ಬೇಸರ ಇರುತ್ತೆ, ಯಾರಿಗೆಲ್ಲ ನಾವು ಇಲ್ಲಿಂದ ಹೊರಗೆ ಹೋಗ್ಬೇಕು ಅನ್ನುವಂತಹ ತುಡಿತ ಇರುತ್ತೆ, ಅಂಥವರು ಕ್ರಾಸ್ ವೋಟ್ ಮಾಡಿ ಬಿಜೆಪಿಯಿಂದ ಅಥವಾ ಬಿಜೆಪಿ JDS ಮೈತ್ರಿ ಕೂಟದಿಂದ ಇನ್ನೊಂದು ಅಭ್ಯರ್ಥಿಯನ್ನ ಅಖಾಡಕ್ಕಿಳಿಸಿದ್ರೆ ರಾಜ್ಯಸಭೆಗೆ ಅಲ್ಲಿ 15-20 ಕಾಂಗ್ರೆಸ್ ಶಾಸಕರು ಕ್ರಾಸ್ ಔಟ್ ಮಾಡಬಹುದು ಅನ್ನೋ ಚರ್ಚೆಗಳೆಲ್ಲ ಏನ್ ಬರ್ತಿದೆ, ಇದು ನಿಜವಾಗಿ ಬಿಟ್ರೆ ನಿಧಾನವಾಗಿ ಸರ್ಕಾರ ತನ್ನ ಬಹುಮತ ಏನಿದೆ, ಅತಿ ದೊಡ್ಡ ಬಹುಮತ, ಅದನ್ನು ಕಳ್ಕೊಳ್ತಾ ಬರಬೇಕಾಗತ್ತೆ. ಆದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಇದುವರೆಗೂ ಏನೆಲ್ಲ ಬದಲಾವಣೆಗಳಾಗ್ತವೆ, ದೊಡ್ಡ ಹೋರಾಟ ಆಗತ್ತೆ ಅಥವಾ ವಿರೋಧ ಆಗ್ತಾ ಆಗತ್ತೆ, ಏನು ಇಲ್ಲದೆ ಆಯ್ತಲ್ಲ ಸುಸೂತ್ರವಾಗಿ, ಅದನ್ನು ನೋಡಿದ್ರೆ ಸಿದ್ದರಾಮಯ್ಯ ಅವರ ಮಹಾಮೌನ ಮತ್ತು ಈ ತಾಳ್ಮೆ, ಬಸವರಾಜ ಬೊಮ್ಮಾಯಿ ಅವರು ಹೇಳಿರುವಂಥದ್ದು, ಡಿ ಕೆ ಶಿವಕುಮಾರ್ ಅವರು ಎಚ್ಚರಿಕೆಯಿಂದಲೇ ನೋಡ್ಬೇಕಾಗತ್ತೆ. ಯಾಕಂದ್ರೆ ಅವರ ಮೌನವನ್ನ ಅತಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಎಲ್ಲವೂ ಗೊತ್ತಾಗತ್ತೆ ಅಂತ ಹೇಳಿರುವಂಥದ್ದು. ಏನೇ ಇರಬಹುದು, ಕಾಂಗ್ರೆಸ್ ಸರ್ಕಾರ ಇದೆ, ಅದು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ರು, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರು, ಇಬ್ರು ಕಾಂಗ್ರೆಸ್ ನಾಯಕರೇ ಮುಖ್ಯಮಂತ್ರಿ ಆಗಿರ್ತಾರೆ, ಕಾಂಗ್ರೆಸ್ ಸರ್ಕಾರವೇ ಇರುತ್ತೆ. ಆದರೆ ಬಣಗಳ ಕಿತ್ತಾಟದ ಮಧ್ಯೆ ಈಗ ಡಿ ಕೆ ಶಿವಕುಮಾರ್ ಅವರನ್ನ ಇಷ್ಟಪಡುವಂಥವ್ರು ಸಿದ್ದರಾಮಯ್ಯ ಅವರ ಕಡೆಯವರನ್ನ ತೆಗಳುವಂಥದ್ದು, ಟೀಕಿಸುವಂಥದ್ದು ಮಾಮೂಲಿ. ಆದರೆ ಸಿದ್ದರಾಮಯ್ಯ ಅವರ ಬಣವನ್ನ ಟಾರ್ಗೆಟ್ ಮಾಡಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಮಸ್ಯೆಯೇ. ಬಸವರಾಜ ಬೊಮ್ಮಾಯಿ ಇದೇ ಮಾತನ್ನು ಹೇಳಿದ್ದಾರೆ. ಇದರ ಮಧ್ಯೆ ಸಂಪುಟ ಸರ್ಕಸ್ನ ನಂತರವೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರ ಸಹಕಾರ, ಮಾರ್ಗದರ್ಶನ ಬಹುಮುಖ್ಯವಾಗಿ ಬೇಕಾಗತ್ತೆ. ಇಲ್ಲಾಂದ್ರೆ ಸರ್ಕಾರ 2028 ತನಕ ಸುಸೂತ್ರವಾಗಿ ನಡೆಯೋಕ್ಕೂ ಕಷ್ಟ ಆಗಬಹುದು. ನೀವೇನಂತೀರಾ? ಕಮೆಂಟ್ ಮಾಡಿ.